ನನ್ನ ತಮ್ಮ ಸೀರೆಗೆ ಅಂತ ಮದುವೆಗೆ ಗಿಫ್ಟ್ ಅಂದ್ರೆ ಸೀರೆ ತಂದ್ಕೊಟ್ಟಿಲ್ಲ, ಯಾಕೆ ನಾವು ಏನೋ ಇಷ್ಟಪಡ್ಬೇಕಲ್ವಾ, ನಾವೇ ತಗೊಂಡ್ಬಿಟ್ರೆ ಬೆಸ್ಟ್ ಅಂದ್ಬಿಟ್ಟು. ಥ್ಯಾಂಕ್ ಯು ದರ್ಶು. ನೋಡಿ ಫ್ರೆಂಡ್ಸ್, ಆಲೆ ಹುಡುಗಿ ಫೋಟೋ ಹಾಕೊಂಡಿದ್ದಾನೆ. ಫ್ರೆಂಡ್ಸ್ ಎಲ್ಲ ನಾನ್ ಕರೆದಿಲ್ಲ ಅಂತ ಬೇಜಾರಾಗಬೇಡ್ರಿ, ನಮ್ಮ ಅಕ್ಕ ಕರೆದಿದ್ದಾರೆ. ನಾವು ಅಷ್ಟು ನನಗೆ ಯಾವತ್ತು ಮಾತಾಡಿ ಇದಿಲ್ಲ, ಹಂಗಾಗಿ ನೀವು ಬಂದು ನಮ್ಮನ್ನ ಆರೈಸಿದ್ರೆ ತುಂಬಾ ಖುಷಿ ಆಗುತ್ತೆ. ನಿಮ್ಮನ್ನ ನೋಡಿ ನಾವು ತುಂಬಾ ಖುಷಿ ಪಡ್ತೀವಿ ಬಂದಿದ್ದಾರೆ ಅಂತ. ನಮ್ಮ ದರ್ಶು ಪಾಪ ಕರೀತಾನೆ ಹೂವನ್ನ. ಇವಾಗ ನಮ್ಮ ಸಹೋದರನು ಬಂದಿದ್ದಾನೆ. ಸಹೋದರ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತೊಂದು ಸ್ವಲ್ಪ ಬೇಗನೆ ಇದೆ. ಯಾಕೆ ಅಂತಂದರೆ ಸೋಮ್ ಯಾವಾಗಲೂ ಹೇಳ್ತಾರೆ, ನಿಖಿತಾ ತುಂಬ ಟ್ರಾಫಿಕ್ ಇರುತ್ತೆ, ಆಫೀಸ್ಗೆ ಹೊರಡ್ಬೇಕಾದ್ರೆ ಅಲ್ಲಿ ನಿಂತ್ಕೊಂಡೇ ಬೇಜಾರಾಗ್ಬಿಟ್ಟೈತೆ, ಅದರಲ್ಲೂ ಅಷ್ಟೊಂದು ಬಿಸಿಲಿರುತ್ತೆ, ಅದಕ್ಕೋಸ್ಕರ ನೀವು ಬೇಗನೆ ಎದ್ದು ಮಾಡಿಕೊಡು, ಇಲ್ಲ ಅಂತಂದರೆ ನಾನು ಹಂಗೆ ಹೊರಡ್ತೀನಿ ಆಫೀಸಿಗೆ ಅಂತ ಹೇಳಿದ್ರು. ಪಾಪ ಹಂಗೆ ಹೊರಟ್ಬಿಡ್ತಾರಲ್ಲ, ಬೇಡ ಅಂತ ಹೇಳ್ಬಿಟ್ಟು ಬೇಗ ನಾನು ಎದ್ದು ಇವತ್ತು ಸ್ವಲ್ಪ ದೋಸೆ ಮಾಡಿ ಆಮೇಲೆ ಮೊಸರನ್ನ ಒಗ್ಗರಣೆ ಮಾಡಿದೆ. ಹಾಗೆ ಮೊಸರನ್ನ ಒಗ್ಗರಣೆ ಮಾಡಿ ಲಂಚ್ ಬಾಕ್ಸಿಗೆ ಕಟ್ಟಿದೆ. ಹಾಗೆ ಇದು ವಾಟರ್ ಮೆಲನ್ನು ಕೂಡ ಕಟ್ ಮಾಡಿ ಬಾಕ್ಸಿಗೆ ಬೇಕಾಗಿ ಕೇಳ್ಕೊಡು. ಕೆಲವೊಂದು ಟೈಮ್ ಬಾಕ್ಸಿಗೂ ಇಸ್ಕೊತಾರೆ, ಕೆಲವೊಂದು ಟೈಮ್ ಇಲ್ಲೇ ತಿಂದ್ಬಿಟ್ಟು ಹೋಗ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಯಾವ ಥರ ಬೇಕು ಕೇಳ್ಕೊಂಡು ಇದು ಮಾಡಿದೆ. ಇನ್ನು ಮೊಸರನ್ನ ಜೊತೆಗೆ ಬಂದು ಸ್ವಲ್ಪ ಕೋಸಂಬರಿ ಕೂಡ ಮಾಡಿದ್ದೆ. ಸೌತೆಕಾಯಿ ಇತ್ತು ಮನೆಯಲ್ಲಿ. ಇವಾಗ ಜಾಸ್ತಿ ಈ ಟೈಮಲ್ಲಿ ಬೇಸಿಗೆ ಅಂತಂದರೆ ಈಟಿನ ಪದಾರ್ಥಗಳೇ ತಿನ್ನೋವಂಥದ್ದು. ಮಾವಿನ ಹಣ್ಣು ಆಗ್ಬೋದು, ಹಳಸಿನ ಹಣ್ಣು ಆಗಿರ್ಬೋದು, ಅವೆಲ್ಲ ಈಟಿನ ಪದಾರ್ಥಗಳೇ. ಇವಾಗ ನುಗ್ಗೆಕಾಯಿ ಅದೆಲ್ಲ ನೋಡಿ ಈ ಸೀಸನ್ ತಕ್ಕನಾಗಿ ಏನೋ ಫ್ರೂಟ್ಸ್ಗಳೇ ಬರೋದಲ್ವಾ. ಆದ್ದರಿಂದ ಇವಾಗ ಅದ್ರ ತಕ್ಕನಾಗಿ ನಾವು ಒಂದು ಸ್ವಲ್ಪ ತಂಪು ಮಾಡ್ಕೋಬೇಕಂತಂದರೆ ಇವಾಗ ಮೆಂತ್ಯ ಆಗಿರ್ಬೋದು, ಇಲ್ಲ ಅಂತಂದರೆ ಈ ಥರ ಹೆಸ್ರುಬೇಳೆ ಆಗಿರ್ಬೋದು ಮಾಡಿಕೊಂಡು ತಿಂತಾಯಿದ್ರೆ ಒಳ್ಳೆಯದಲ್ವ. ಸೊ ಹೆಸ್ರುಬೇಳೆ ಕೋಸಂಬರಿನ ಮಾಡ್ತಾಯಿದ್ದೀನಿ. ಕ್ಯಾರೆಟು, ದಾಳಿಂಬೆ, ಮೊಸರನ್ನಕ್ಕೂ ದಾಳಿಂಬೆ ಎಲ್ಲ ಹಾಕಿ ಮಾಡಿದ್ದೆ. ಸೊ ಇದಕ್ಕೂ ಕ್ಯಾರೆಟು, ದಾಳಿಂಬೆ ಇದೆಲ್ಲನೂ ಹಾಕಿ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿತ್ತು ಕಾಂಬಿನೇಷನ್. ನಮ್ಮ ಸೋಮ್ ಹೇಳ್ತಾರೆ, ನಿಖಿತಾ ಮಾಡಿದ್ರೆ ಒಂದೇ ಸರಿ ಎಲ್ಲ ವೆರೈಟಿ ಮಾಡಿಬಿಡ್ತೀಯಾ, ಇಲ್ಲ ಅಂತಂದರೆ ಏನೂ ಒಂದೊಂದು ಸರಿ ಮಾಡೋದಿಲ್ಲ, ಯಾವುದೋ ಒಂದೊಂದು ಮಾಡಿಬಿಟ್ಟು ಸುಮ್ಮನೆ ಜೈ ಅನಿಸ್ತೀಯ ಅಂತ. ಸೊ ಅದಕ್ಕೆಲ್ಲ ಇಂಟ್ರೆಸ್ಟ್ ಇರಬೇಕು. ನನಗೆ ಬೆಳಗ್ಗೆ ಎದ್ದಿದ ತಕ್ಷಣವೇ ನನ್ನ ಮೂಡು, ನನ್ನ ನಿದ್ದೆ ಕಂಪ್ಲೀಟ್ ಆಗಿದೆ, ಓಕೆ ನಾನು ಫ್ರೆಶ್ ಆಗಿದೆ ನನ್ನ ಮೈಂಡು ಅಂತಂದರೆ ವಿದಿನ್ ಹಾಫ್ ಆನ್ ಅವರಲ್ಲೇ ನಾನು ಎಷ್ಟು ವೆರೈಟೀಸ್ ಅಡುಗೆ ಮಾಡಿಕೊಟ್ಬಿಡ್ತೀನಿ. ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಆಗಲ್ಲ, ಒಂದೇ ಏನಾದರೂ ಒಂದು ಮಾಡಿಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ ಹಾಗೆ. ಆದ್ದರಿಂದ ಇವತ್ತು ದೋಸೆ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಕೊಟ್ಟು ಆಮೇಲೆ ಮೊಸರನ್ನ ಮಾಡಿ ಇದಿಷ್ಟು ಮಾಡಿದೆ. ಹಾಗೆ ನನಗೂ ಹೊಟ್ಟೆ ಹಸಿವಾಗ್ತಾಯಿತ್ತು ಇವತ್ತು. ಬೇಗ ಎದ್ಬಿಟ್ರೆ ಏನಂದರೆ ಬ್ರಷ್ ಮಾಡಿದಾಗ ತುಂಬಾ ಹೊಟ್ಟೆ ಹಸಿವಾಗ್ತಾ ಇರುತ್ತೆ. ಆವಾಗ ನಾನು ಹಾಗೆ ಒಂದೊಂದು ವಾಟರ್ ಮೆಲನ್ನು, ಪಪ್ಪಾಯ ಏನು ಕಟ್ ಮಾಡಿ ಇಟ್ಟಿರ್ತಾರೆ, ಕೆಲವೊಂದು ಟೈಮ್ ಸೋಮ್ ಕಟ್ ಮಾಡಿ ಇಟ್ಟಿರ್ತಾರೆ, ಇಲ್ಲ ನಾನು ಕಟ್ ಮಾಡ್ತೀನಿ. ಸೊ ಕಟ್ ಮಾಡಿ ಇಟ್ಬಿಟ್ಟಿರ್ತೀನಿ. ಕೆಲವೊಂದು ಟೈಮ್ ಸೋಮ್ ಹೇಳ್ತಾರೆ, ಹಿಂದಿನ ದಿನವೇ ಕಟ್ ಮಾಡಿ ಇಟ್ಬಿಟ್ಟಿಕ್ಕಿತ ನಾನು ಬೆಳಗ್ಗೆ ವಾಕ್ ಹೋಗೋಕ್ಕೂ ಮುಂಚೆ ತಿಂದೋಗ್ತೀನಿ, ಅಂದರೆ ವಾಕ್ ಮುಗಿಸ್ಕೊಂಡು ಬಂದಾದ್ಮೇಲೆ ನಾನು ತಿಂದ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ. ಆದ್ದರಿಂದ ಹೇಗಾದರೂ ಸರಿ ಅಂತ ಹೇಳ್ಬಿಟ್ಟು ಮಾಡಿ ಇಟ್ಟಿರ್ತೀನಿ ನಾನು ಕಟ್ ಮಾಡಿ. ಕೆಲವೊಂದು ಟೈಮ್ ಸೋಮೆ ಬೆಳಗ್ಗೆ ಎದ್ದು ಮಾಡಿರ್ತಾರೆ, ನೀವೇ ಮಾಡಿ ನಾನೇ ಮಾಡಿ ಅಂತೆಲ್ಲ ಏನು ಇದು ಮಾಡೋದಿಲ್ಲ, ಹೇಗಾಗುತ್ತೆ ಹಾಗೆ ಮಾಡ್ತೀವಿ. ಸೊ ನಾನು ಹಂಗೆ ಒಂದೊಂದು ಪೀಸ್ ತಿನ್ಕೊಂಡು ಕೆಲಸ ಮಾಡ್ತಾಯಿರ್ತೀನಿ. ಆ ಟೈಮ್ನಲ್ಲೆಲ್ಲ ಕಾಫಿ ಕುಡಿಯೋಕ್ಕೆ ಹೋಗೋಲ್ಲ. ಏನೇ ಇದ್ರೂ ತಿಂಡಿ ಆದಮೇಲೆ, ಇತ್ತೀಚೆಗಂತೂ ತಿಂಡಿ ಆದಮೇಲೆ ಜಾಸ್ತಿ ನಾನು ಇದನ್ನು ಕಾಫಿನ ಕುಡಿಯೋದು. ಆದರೆ ಕಾಫಿ ಕುಡಿಲೇಬೇಕು, ಕುಡಿಲಿಲ್ಲ ಅಂತಂದರೆ ಅವತ್ತಿನ ದಿನ ಪಕ್ಕ ನನಗೆ ತಲೆನೋವು ಬಂದೇ ಬರುತ್ತೆ. ಅದಂತೂ ನನಗೆ ನೀಟಾಗಿ ಗೊತ್ತಾಗ್ಬಿಟ್ಟಿದೆ, ನಂಗೆ ತಲೆನೋವು ಬಂತು ಅಂದರೆ ನಾನು ಅವತ್ತು ಕಾಫಿ ಕುಡ್ದಿಲ್ಲೇನೋ ಅನ್ನೋ ಥರ ಆಗ್ಬಿಟ್ಟಿದೆ ಇವಾಗ. ಸೊ ಇಲ್ಲ ಅಂತಂದರೆ ಪಿತ್ತ ಏನಾದರೂ ಆಗಿತ್ತು ಅಂತಂದರೆ ನನಗೆ ಈ ಮಾರ್ನಿಂಗ್ ಟೈಮಲ್ಲಿ ಹೊಟ್ಟೆ ಎಲ್ಲ ತುಂಬ ತೊಳಸ್ತಾ ಇರುತ್ತೆ, ಪಿತ್ತ ಎಲ್ಲೋ ಥರ ವಾಂತಿ ಮಾಡ್ತೀವಲ್ಲ, ಆ ಥರ ಇದ್ರೆ ತಲೆನೋವು ಬರುತ್ತೆ. ಈ ಎರಡರಲ್ಲೇ ನನಗೆ ತಲೆನೋವು ಅಂತ ಬರೋದು. ಅದನ್ನು ನೋಡ್ಕೊಂಡು ಬಿಟ್ಟಿದ್ದೀನಿ. ಅದರಿಂದ ಅವಾಗವಾಗ ಅದನ್ನು ಎರಡರನ್ನು ಮೇಂಟೈನ್ ಮಾಡ್ತಾಯಿರ್ತೀನಿ. ಸೊ ಏನಾಯಿತು, ಲಂಚ್ ಬಾಕ್ಸ್ ಕಟ್ಟಾದಮೇಲೆ ಸೋಮ್ಗೆ ದೋಸೆ ಹಾಕ್ಕೊಟ್ಟೆ. 2 ದೋಸೆ ಸಾಕು ನಿಖಿತಾ ನನಗೆ ಅಂತ ಹೇಳಿದ್ರು. ಸೊ ಕೋಸಂಬರಿನ ಆಫೀಸ್ಗೆ ಕಟ್ಬಿಡು, ಮಧ್ಯಾಹ್ನ ಯಾವ ಟೈಮ್ನ ಊಟದ ಟೈಮಲ್ಲಾದ್ರೂ ಸರಿ, ಇಲ್ಲ ಬೇರೆ ಟೈಮಲ್ಲಿ, ಎರಡೂ ಒಂದೇ ಟೈಮ್ ತಿನ್ನೋಕ್ಕೆ ಹೋಗೋದಿಲ್ಲ, ಯಾವಾಗಲಾದ್ರು ಬ್ರೇಕ್ ತೊಗೊಂಡು ಇದನ್ನ ಇನ್ನೊಂದು ತಿಂತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಬೇಗ ಅವ್ರಿಗೆ ಲಂಚ್ ಬಾಕ್ಸ್ಗೆ ರೆಡಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಕೆಲಸ ಎಲ್ಲ ಮುಗೀತು. ಆದರೆ ಸೋಮ್ ಇಲ್ಲಿ ಎಲ್ಲೂ ಕೂತ್ಕೊಂಡು ತಿಂಡಿ ತಿಂತಲ್ಲ. ಎಲ್ಲಿ ತಿಂತವ್ರು ಬನ್ನಿ ತೋರಿಸ್ತೀನಿ. ಶೆಕೆ ಆಗ್ತಾ ಇಲ್ಲಿ, ಶೆಕೆ ಅಂತ ಎಲ್ಲಿ ಕೂತ್ಕೊಂಡು ಸ್ನಾನ ಮಾಡ್ಬಿಟ್ರೆ ಇಲ್ಲಿ ಕೂತ್ಕೊಂಡು ತಿಂಡಿ ತಿಂತವ್ರೆ. ಮಳೆ ಆಗಿದ್ರೆ ಓಕೆ, ಮಳೆ ಬೇರೆ ಆಗಿಲ್ಲ, ಜಾಸ್ತಿ ಆಗೋಯ್ತು. ನಮ್ಮೂರಲ್ಲಿ ಫಸ್ಟ್ ಮಳೆ ಆಗೇ ಇಲ್ಲ ಇನ್ನು. ಇಲ್ಲಿ ಕೂತ್ಕೊಂಡು
ತಿಂಡಿ ತಿಂದವ್ರು, ಅದಕ್ಕೆ ಶೆಕೆಗೆ ಅಂತ ಬಂದ್ಬಿಟ್ಟು ನಾನು ಅಲ್ಲೆಲ್ಲ ಹುಡುಕ್ತೀನಿ ರೀ, ಸ್ವಲ್ಪ ಮೊಸರನ್ನ ಕೊಡಲ, ಸ್ವಲ್ಪ ಕೋಸಂಬರಿ ಕೊಡಲ, ಏನಾದ್ರು ಕೊಡಲ ಸ್ವಲ್ಪ ಅಂತಂದರೆ ಪತ್ತನೇ ಇಲ್ಲ. ಎಲ್ಲರೂ ಥರ ಬಾಲ್ಕನಿ ಬಂದು ಕುತ್ಕೊಂಡು ತಿಂತಾವ್ರೆ, ಟೇಬಲ್ ಹಿಡ್ಕೊಂಡು ಆರಾಮಾಗಿ ಕುತ್ಕೊಂಡು ತಿಂತಾವ್ರೆ. ತಿಂದು ಅಂತ ಕೂತ್ಕೊಳ್ಳಿ ಅಂತ. ಇದೇ ಹಳ್ಳಿ ಮನೆ ಬ್ರೇಕ್ಫಾಸ್ಟ್ ಆಗುತ್ತೆ. ಮಿನಿ ಹಳ್ಳಿ ಮನೆ ಬ್ರೇಕ್ಫಾಸ್ಟ್ ಆಗುತ್ತೆ. ಮಿನಿ ಹಳ್ಳಿ ದೋಸೆ, ಸಾಂಬಾರು, ಸ್ವಲ್ಪ ಮೊಸರನ್ನ, ಸ್ವಲ್ಪ ಕೋಸಂಬರಿ. ನಮ್ಮ ಮನೆಯಲ್ಲಿ ಮಾಡಿದ್ರೆ ಈ ಥರ. ನಾನು ನೆಕ್ಸ್ಟ್ ಫೋಟೋ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ಅಲ್ಲಿ ಅದೇ ಬೆಲ್ ಸರ್ಕಲ್ ಹತ್ರ ಒಂದು ಇದೆಯಲ್ಲ, ಮಹಾಲಸ ಅಂತ ಹೇಳ್ಬಿಟ್ಟು ಅವನು ಕಾಂಬೋ ಇದು ಕೊಡ್ತಾನೆ. ಮಿನಿ ದೋಸೆ, ಇಷ್ಟು ಕೇಸಿ ಬಾತು, ಇಷ್ಟು. ಒಂದಿನ ನಾವು ಮಾಡಿ ತೋರಿಸ್ಬೇಕಂಗೆ ಮಿನಿ ಅಂತ. ತೋರಿಸ್ತೀನಿ ಇನ್ಮೇಲೆ ಅದೇನೆ ಎಲ್ಲ ಫುಲ್ ತೋರಿಸೋದು. ಹಾಂ ಅಲ್ವಾ? ಹೆಂಗಿದೆ ಕುಸುಮರಿ? ಹೆಂಗಿದೆ? ಏನೂ ಕೇಳಂಗಿಲ್ಲ, ಇದೊಂದೇ ಡೈಲಾಗ್ ಬರೋದು ಯಾವಾಗ. ಓಕೆ, ತಿನ್ನಿ. ಈ ಕಡೆ ಬಂದು ನನ್ನ ಕೂಸು ಇನ್ನೂ ಮಲ್ಕೊಂಡಿದ್ದೆ. ಅಲ್ಲಿ ನನ್ನ ಕೂಸಂತೂ ಆರಾಮಾಗಿ ಮಲ್ಕೊಂಬಿಟ್ಟೈತೆ. ಆ್ಯಕ್ಚುಲಿ ನನಗೂ ಸಿಕ್ಕಾಬಟ್ಟೆನಿದೆ, ಎದ್ದೊಳಕ್ಕಾಗ್ತಾಯಿಲ್ಲ. ಸೋಮು ಎಬ್ಬಿಸ್ತಾ ಇದ್ದಾರೆ, ಎದ್ದೊಳಕ್ಕೆ ಆಗ್ತಾಯಿಲ್ಲ. ಆದರೆ ಹಂಗೆ ಅಂದ್ಕೊಂಡು ಅವರು 7:15 ನಾವು ಎಬ್ಬಿಸಿದ್ರು. ನಾನು ಆದರೂ 8 ಗಂಟೆ 8:15 ಎದ್ದು ಪಟ ಅಂತ ಮಾಡಿಬಿಟ್ಟು ಇದು ಮಾಡಿದೆ. ಸೊ ಮೊಸರನ್ನ ಅವ್ರ ಫೇವ್ರೇಟ್, ಯಾವಾಗಲೂ ಆಲ್ ಟೈಮ್ ಫೇವ್ರೇಟ್ ಅಂತಂದರೆ ಮೊಸರನ್ನ. ನನ್ನ ಮಗಳಿಗೆ ಡಿಸ್ಟರ್ಬ್ ಆಗಬಾರ್ದು. ಅವಳ ಪಾಪ ಆಮೇಲೆ ಕೈ ಅಂದ್ಬಿಡ್ತಾಳೆ. ಆರಾಮಾಗಿದ್ದರೆ ಅವತ್ತಿನ ದಿನ ಎಲ್ಲ ಫುಲ್ ಆರಾಮಾಗಿರ್ತಾಳೆ, ಇಲ್ಲ ಅಂತಂದರೆ ಅವತ್ತೆಲ್ಲ ಅಳ್ತಾನೇ ಇರ್ತಾಳೆ. ಸೊ ಅದಕ್ಕೋಸ್ಕರ ಅವಳು ಆದಷ್ಟು ಆರಾಮಾಗಿದ್ದಾಳಕ್ಕೇನೆ ನಾನು ಟ್ರೈ ಮಾಡ್ತೀನಿ. ಸೊ ಓಕೆ, ಇವಾಗ ಫಸ್ಟು ಸೋಮಿಗೆ ಲಂಚ್ ಬಾಕ್ಸ್ ಕಟ್ಟಿದ್ದಾಯಿತು, ಬ್ರೇಕ್ಫಾಸ್ಟ್ ಆಯಿತು. ಹಂಗೆ ಒಂದು ಸ್ವಲ್ಪ ಇವಾಗ ದಿಢೀರಂತ ಎದ್ಬಿಟ್ವಲ್ಲ, ಅದಕ್ಕೆ ಒಂದು ಸ್ವಲ್ಪ ತಂಗೇನೆ ರೆಸ್ಟ್ ಮಾಡಿ ಆಮೇಲೆ ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಮತ್ತೆ ಏನು ಕೆಲಸ ಇದೆ ಬ್ಯಾಲೆನ್ಸು ಅದನ್ನು ನೋಡೋದು. ಇವಾಗ ಟೈಮ್ ಒಂದು ಕರೆಕ್ಟಾಗಿ 9 ಗಂಟೆ. ಇನ್ನು ನೀವೆಲ್ಲರೂ ಟೈಟಲ್ ನೋಡಿರ್ತೀರ, ಭುವನ್ ಮತ್ತು ದರ್ಶು ಬಂದಿದ್ದಾನೆ ಅಂತಂದರೆ ಗೊತ್ತಲ್ಲ, ಮದುವೆ ಸೆಟ್ ಆಗಿದೆ, ಲಗ್ನ ಪತ್ರಿಕೆ ಕೊಡಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದಾನೆ ಇವಾಗ. ಸೊ ಬಂದರು, ಎಲ್ಲರೂ ನಾನು ಮಲ್ಕೊಂಡಿದ್ದೆ. ಸಡನ್ನಾಗಿ ನಾನು ಏನು ಎಡಿಟಿಂಗ್ ಮಾಡ್ತಾಯಿದ್ದೆ ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಅಂದ್ಬಿಟ್ಟು ಸಡನ್ನಾಗಿ ಬಂದುಬಿಟ್ಟು ಡೋರ್ ಓಪನ್ ಮಾಡಿದ್ರು. ನನಗೆ ಭಯ ಆದಂಗೆ ಹೋಗೋಯ್ತು. ಅಂದರೆ ರಕ್ಷಿತ್ ಕರ್ಕೊಂಡು ಬಂದ, ಡೋರ್ ಓಪನ್ ಮಾಡಿಬಿಟ್ಟು ಮೇನ್ ಡೋರು ರಕ್ಷಿತ್ ಕರ್ಕೊಂಡು ಬಂದ. ನನಗೆ ಇವ್ನು ಹಿಂದೆ ಭುವನ್ ಬರೋದು ನೋಡಿ ನನಗೆ ಗೊತ್ತಿಲ್ಲ, ನಾನು ಮರ್ತೇ ಬಿಟ್ಟಿದ್ದೀನಿ ನಾನು ಭುವನ್ ಬರ್ತಾನೆ ಅನ್ನೋದನ್ನು. ಸಡನ್ನಾಗಿ ನೋಡಿ ಭಯ ಥರ ಆಗೋಯ್ತು. ಬಂದು ಇನ್ನು ನಮ್ಮನೆ ಮಕ್ಕಳು ಗೊತ್ತಲ್ಲ, ಎಲ್ಲ ನಾವೆಲ್ಲೆಲ್ಲಿರ್ತೀವಿ ಅಲ್ಲಲ್ಲೇ ಬಂದು ಸೆಟ್ಲ್ ಆಗ್ತಾರೆ ಯಾವಾಗಲೂ ಅಷ್ಟೇ. ಸೊ ಬಂದು ರೂಮಲ್ಲಿ ಮಲ್ಕೊಂಡಿದ್ನಲ್ಲ, ಖುಷಿ ಇನ್ನೂ ಮಲ್ಕೊಂಡಿದ್ಲು, ಅದಕ್ಕೆ ಅಲ್ಲಲ್ಲೇ ಬಂದು ಮಲ್ಕೊಂಡಿದ್ರು. ಇನ್ನು ಹಂಗೆ ಮಾತಾಡ್ಕೊಂಡು ನಾವು ಬಂದಿದ ತಕ್ಷಣವೇ ಇನ್ನೇನು ವ್ಲಾಗ್ ಆ ಥರ ಎಲ್ಲ ಏನು ಮಾಡಲ್ಲ, ಸರಿಯಾಗಿ ಬಂದ್ರಲ್ಲ ಏನೇನೋ ಮಾತಾಡ್ಕೊಂಡು ನಮ್ಮದೇ ಹರಟೆಗಳಿರ್ತಾವಲ್ಲ ಅದೇನೇನೋ ಮಾತಾಡ್ಕೊಂಡು ಮತ್ತು ಹೆಂಗೆ ನಡೀತಿದೆ ಮದುವೆದು ಕಾರ್ಯ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ಖುಷಿಮಾನು ಎದ್ಲು. ಖುಷಿಮಾ ನೋಡಿ ಎದ್ದಿದ ತಕ್ಷಣವೇ ಭುವನ್ನು ದರ್ಶನ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾಳೆ ಗೊತ್ತಾ. ಆ ಕಡೆಯಿಂದ ಈ ಕಡೆ ಒದ್ದಾಡ್ತಾಳೆ, ಈ ಕಡೆಯಿಂದ ಆ ಕಡೆ ಒದ್ದಾಡ್ತಾಳೆ. ಅವ್ರು ನೋಡಿ ಓಕೆ, ನಮ್ಮ ದರ್ಶು ಬಂದಿದ್ದಾನೆ. ನನಗೆ ಗೊತ್ತಿಲ್ಲ, ಸರ್ಪ್ರೈಸ್ ಫುಲ್ಲು. ನೆನ್ನೆನೆ ಬಂದವ್ರೆ, ಹೇಳೇ ಇಲ್ಲ ನನಗೆ. ನೆನ್ನೆ ಆಶಾ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬಂದವ್ರೆ. ಲಗ್ನ ಪತ್ರಿಕೆ ಕೊಡಕ್ಕೆ, ಮದುವೆ ಆಮಂತ್ರಣ ಕೊಡಕ್ಕೆ ಅಂತ ಬಂದಿದ್ದಾರೆ ಫ್ರೆಂಡ್ಸ್. ಎಲ್ರು ನಮ್ಮ ಹೆಣ್ಮಕ್ಳೆಲ್ಲ ಇಲ್ಲೇ ಇರೋದಲ್ವಾ, ಸೊ ಅದಕ್ಕೆ ಇವಾಗ ನನ್ನ ತಮ್ಮ ದರ್ಶು ಎಲ್ಲ ಬಂದವ್ರೆ. ನಂಗೆ ಗೊತ್ತೇ ಇಲ್ಲ, ಸಡನ್ ಆಗಿ ಬಂದ್ಬಿಟ್ರೆ. ಇವತ್ತು ಬರೋ ಪ್ಲಾನ್ ಇದ್ದಿದ್ದು, ನೆನ್ನೆನೆ ಬಂದ್ಬಿಟ್ರೆ ಗೊತ್ತಿಲ್ಲ ನನಗೆ. ಮಲ್ಕೊಂಡಿದ್ನಲ್ಲ, ಎದ್ದು ನೋಡಿದ ತಕ್ಷಣ ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ. ಭುವನ್ ನೋಡ ಆಲೆ ಎಷ್ಟು ದಿನ ಆಯ್ತು? 1 ತಿಂಗಳಾಯ್ತಾ? ತಿಂಗಳಿಲ್ಲ, 3ನೇ ತಾರೀಕು ನೀವು ವಾಪಸ್ ಬನ್ನಿ. 31ಕ್ಕೇನೋ ವಾಪಸ್ ಬನ್ನಿ. ಮಾರ್ಚ್ ಅಲ್ಲಿ ಅಲ್ಲೇ ಇದ್ರಲ್ಲ, ಮಾರ್ಚ್ ಅಲ್ಲ 27ಕ್ಕೆಲ್ಲ ಅಲ್ಲೇ ಇದ್ರಿ. 28ಕ್ಕೆ ಬಂದಿ. 28ಕ್ಕೂ ಅಲ್ಲ, ಈಗ 3 ದಿವಸ ಹೋದ್ರೆ 1 ಮಂತ್ ಆಯ್ತು ಬಿಡ್ರಿ. ಓಕೆ ಫ್ರೆಂಡ್ಸ್, ನಮ್ಮ ಹುಡುಗನ್ ಮದ್ವೆ ಯಾವಾಗ ಅಂತ ಕೇಳೋಣ. ಇದಳ ನೀಟಾಗಿ ಹೇಳ. ನಾಚಿಕೆ, ನಮ್ಮ ಹುಡುಗನ್ ನಾಚಿಕೆ ಫ್ರೆಂಡ್ಸ್. ಫಸ್ಟ್ ಟೈಮ್ ಮದುವೆ, ಫಸ್ಟ್ ಟೈಮ್ ಮದ್ವೆ, ಆಮೇಲೆ ಮುಂದಿನ ವರ್ಷ ಇನ್ನೊಂದು ಮದ್ವೆ ಆಗ್ತಾನೆ, ಅದ್ರ ಮುಂದಿನ ವರ್ಷ ಇನ್ನೊಂದು ಮದ್ವೆ ಆಗ್ತಾನೆ. ಫಸ್ಟ್ ಟೈಮ್ ಮದ್ವೆ ಇರುತ್ತೆ. ಯಾವ ಡೇಟ್ ಏನು ಇನ್ವೈಟ್
ಮಾಡೋಣ ನಮ್ಮ ವ್ಯೂವರ್ಸ್ ಕೊಡ್ತೀನಿ ನೆಕ್ಸ್ಟ್ ಈ ಕಾರ್ಡ್ ಸಮೇತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಆಮೇಲೆ ಕಾರ್ಡ್ ಕೊಡು. ತಿಂಡಿ ತಿನ್ಬಿಡ್ತೀವಿ. ತಿಂಡಿ ತಿಂದಿಲ್ಲ, ಹೊಟ್ಟೆ ಹಸಿತಾ ಇದೆ, ತಿಂದಿಲ್ಲ, ಹಂಗಾಗಿ ಸ್ವಲ್ಪ ಸುಳ್ಳು ಇದು ಡೌ ಮಾಡ್ತಾವನೆ. ಆಶಾ ಮನೇಲಿ ಪುಳಿಯೋಗರೆ ಅಲ್ಲಿ ತಿಂದಿದ್ದ ಅಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ ಕರ್ಗೋಗುತ್ತೆ. ನಾವು ಒಂದ್ ಸ್ವಲ್ಪ ತಿನ್ನೋದ್ರಲ್ಲಿ ಜಾಸ್ತಿ. ಅದಕ್ಕೆ ಇವಾಗ ತಿಂಡಿ ಹಾಕೊಡ್ತೀನಿ. ನಾನು ಅದೇ ವೆರೈಟೀಸ್ ಮಾಡಿದೀನಿ. ಪುಳಿಯೋಗರೆ ಹೇಳ್ತೀನಿ, ಮೊಸರನ್ನ, ಕೋಸಂಬರಿ, ದೋಸೆ. ಮೊಸರನ್ನ ಸ್ಪೆಷಲ್ ಫ್ರೆಂಡ್ಸ್. ನೀನ್ ಕೊಟ್ಟಿದ್ ಪುಳಿಯೋಗರೆನೋ ಇದೆ ಕೊಡ್ತೀನಿ. ಅದೇ ನಾವು ಕೊಟ್ಟಿದ್ ಪುಳಿಯೋಗರೆ ನಮಗೆ ಕೊಟ್ಬಿಟ್ಟು ಸ್ಪೆಷಲ್ ಅಂತ ಹೇಳಿ ಫ್ರೆಂಡ್ಸ್. ಎಲ್ಲ ಮಾಡಿದ್ದ ದಾಳಿಂಬೆ ಹಾಕಿ ಕೋಸಂಬರಿ ಮಾಡಿದೀನಿ, ದಾಳಿಂಬೆ ಹಾಕಿ ಮೊಸರನ್ನ ಮಾಡಿದೀನಿ. ಇವಾಗ ತಿಂಡಿ ಮಾಡಿ ಕೊಟ್ಬಿಡ್ತೀನಿ ಅವ್ರಿಗೆ. ಏನ್ ತಿಂತಾರೆ ನೋಡ್ಕೊಂಡು ಆಮೇಲೆ ಕಾರ್ಡ್ ತೋರಿಸ್ತೀವಿ. ಆಮೇಲೆ ಕಾರ್ಡ್ ತೋರಿಸ್ತೀವಿ. ಆಹ್ವಾನ ಪತ್ರಿಕೆ ನಿಮ್ಗಳಿಗೂ ಇನ್ವೈಟ್ ಮಾಡಿ ಎಲ್ಲರೂ ಬರ್ಬೇಕು. ಎಲ್ಲಾರು ಬರ್ಬೇಕಾಗಿ ವಿನಂತಿ. ಅವಾಗ ಹೇಳ್ತೀವಿ. ನಾ ಫಸ್ಟ್ ತಿಂಡಿ ಕೊಟ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಆಲೆ ಹುಡುಗಿ ಫೋಟೋ ಹಾಕೊಂಡಿದ್ದಾನೆ. ಒಬ್ರದ್ದು ಯಾಕೆ ಹಾಕೊಂಡಿದ್ಯಾ ನೀನು? ಸಾಕು ಒಬ್ಳೆ ಅಂತ. ಫೈನಲಿ ನಮ್ ದರ್ಶನ್ ಮದ್ವೆ ಫ್ರೆಂಡ್ಸ್. ಫುಲ್ ಖುಷಿ. ಬೇಗ ಬೇಗ ಬಾವಿಗೆ ಬೀಳಿಸ್ಬಿಟ್ಟು ಫ್ರೆಂಡ್ಸ್. ಇವ್ ನನ್ ಮಗ ಇನ್ನೂ 1 ವರ್ಷ ಮದ್ವೆ ಆಗ್ಲಿಲ್ಲ ಅಂದ್ರೆ ನಾನು ಆರಾಮಾಗಿರ್ತೀನಿ ಬೇಡ ಅನ್ನೋ ತರ ಇದ್ದ. ಇವ್ರುಗಳು ಕೇಳ್ಬೇಕಲ್ಲ ನನ್ ತಮ್ಮಂದಿರು. ಫಸ್ಟ್ ಇವ್ನಿಗೆ ಮದ್ವೆ ಮಾಡ್ತಾರೆ ಸಾಕಪ್ಪ ಅಂತ. ನನಗಾಗಿಲ್ಲ ಅಂದ್ರೆ ಅವರೇ ಆಗ್ತಿದ್ರು ನೆಕ್ಸ್ಟ್. ಅದಂತೂ ಫಿಕ್ಸ್ ಇತ್ತು ಫ್ರೆಂಡ್ಸ್. ನಾವ್ ಇವನಿಗಿಂತ ಒಂದ್ ಸಣ್ಣವನೇ ಫಸ್ಟ್ ಆಗ್ಬಿಡೋನು. ಫಸ್ಟ್ ನಮ್ದೇನ್ ಪ್ಲಾನ್ ಇದ್ದಿದ್ ಗೊತ್ತಾ? ಫಸ್ಟ್ ರಿಷಿ ಮದ್ವೆ, ಆಮೇಲೆ ಇವರಿಬ್ರು ಮದ್ವೆ ನೋಡಿ ತಲೆ ಕೆಟ್ಟ ಹೋಗ್ಬಿಟ್ಟು ನಾನೇ ಲಾಸ್ಟಿಗೆ ಆಗ್ಬಿಡ್ಬೇಕಾಗಿತ್ತು. ಯಾವ್ದು ಬೇಡ, ಯಾವ್ದಾದ್ರು ಸಿಗ್ಲಿ ಆಗ್ಬಿಡೋಣ ಅಂತ ಏನ್ ಮಾಡಿ ಫಸ್ಟ್ಗೆ ಮಾಡಾಕ್ ಬಿಡ್ತಾ ಇದೀವಿ. ದೋಸೆ ಇಟ್ಟು ಸ್ವಲ್ಪ ಕಮ್ಮಿ ಇದೆ, ಸ್ವಲ್ಪ ಗೋಧಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಮ್ ಭಟ್ರೆ ಹೇಳ್ಕೊಟ್ಟಿದ್ರು ಗೋಧಿ ಮಿಕ್ಸ್ ಮಾಡಕ ಅಂತ ಹೇಳ್ಕೊಟ್ರು. ಅದಕ್ಕೋಸ್ಕರ ಇವಾಗ ಮಾಡ್ತಾ ಇದೀವಿ. ಹಾಲು ಏನಾಯ್ತು? ಹನಿ ಬೇಕಂತೆ. ಗೋಧಿ ಹಿಟ್ಟು, ರಾಗಿ ಹಿಟ್ಟು, ದೋಸೆ ಹಿಟ್ಟು. ಈರುಳ್ಳಿ ಹಾಕ್ಲಾ? ಈರುಳ್ಳಿ ಹಾಕ್ಲಿಲ್ರ ಚಿನಿ? ದೋಸೆ ಹಾಕಿ ಅದೇ ಚಾಪ್ ಮಾಡಿದ್ವಲ್ಲ ಫುಲ್ಲು ಸಣ್ಣಗೆ ಚಾಪರ್ ಅಲ್ಲಿ ಹಂಗ್ ಮಾಡ್ಬಿಡಲ್ವಾ? ಇಷ್ಟಿದೆ ಎಲ್ರಿಗೂ ಆಗ್ಬೇಕಲ್ವಾ, ಸೊ ಅದಕ್ಕೋಸ್ಕರ ಅದೇ ಚಾಪ್ ಮಾಡಿದ್ವಲ್ಲ ಫುಲ್ಲು ಸಣ್ಣಕ್ಕೆ. ಇಲ್ಲ ಕೊಂಚ ನೀರ್ ಹಾಕಿ ಕೊಡ್ತೀನಿ ತಡಿ. ಎಣ್ಣೆ ಒಂದು ಸ್ವಲ್ಪ ಇಟ್ಟು ತಂದಿದ್ದು ನಾವು ಖುಷಿಗೆ ಇಡ್ಲಿ ಸ್ವಲ್ಪ ಇಡ್ಲಿ ಮಾಡಿದ್ರೆ ಅವನು ತಿಂತಾಳೆ. ಅದಕ್ಕೋಸ್ಕರ ಸ್ವಲ್ಪ ಇಟ್ಟು ಎತ್ತಿಡ್ತಾ ಇದ್ದೀನಿ. ಮಿಕ್ಕಿದೆ ಮಿಕ್ಸ್ ಮಾಡಿ. ಆನಿಯನ್ ದೋಸೆ ಚಟ್ನಿ ಮಾಡ್ಲಾ? ಸಾಂಬಾರ ತಿಂತೀರಪ್ಪ? ಸಾಂಬಾರ್ ಚಟ್ನಿ ಬೇಡವಾ? ಹೌದಾ? ಓ ನನ್ ಮಗಳು ಮರ್ಯಲ್ಲ ಯಾರನ್ನೂ. ಅದೇ ಇನ್ನೊಂದು ಅವಳು ತಿಂತಾರೆ ಕಲ್ಸಕ್ಕೆ ಬಾಯಿ ತೆಗಿ ಅಂತ ಅಂದ್ಬಿಟ್ಟು ಹಾಕಕ್ಕೆ ಏನೋ ಒಟ್ನಲ್ಲಿ ನಮ್ ಮನೆ ಅಲ್ಲಿ ಬಂದಾಗ ಹೆಂಗೋ ಗೊತ್ತಿಲ್ಲ. ಇಲ್ಲಿ ಬಂದಾಗಂತೂ ಎಲ್ರು ಚೆನ್ನಾಗಿ ನೋಡ್ಕೊಂಡು ಪ್ರೀತಿಯಿಂದ. ರಾಘು ಬಂದ್ರು ಅಷ್ಟೇನೆ. ಇನ್ನು ಅರ್ಧ ಗಂಟೆ ಬರ್ತಾನೆ. ಅರ್ಧ ಗಂಟೆ ಎಲ್ಲ ಜಾಸ್ತಿ ಒಂದೆರಡು ಏನ್ ಕೇಳ್ತಾ ಇರೋದು? ಇದು ಚಾಪ್ ಇದು ಬ್ಲೇಡ್ ಅಲ್ಲೇ ಹೇಳ್ತಿದ್ನಲ್ಲ ಅಲ್ಲ. ಇದನ್ನ ಇದು ಬೇಡ ಕಣ. ಓಕೆ, ಆನಿಯನ್ ಚಾಪ್ ಮಾಡಿಬಿಟ್ಟು ಸ್ವಲ್ಪ ಜಾಸ್ತಿ ಬೇಡ, ಆನಿಯನ್ ಚಾಪ್ ಮಾಡಿಬಿಟ್ಟು ಹಾಕಿದ್ದೀನಿ. ನೀರೇನು ಬೇಡ ಅಲ್ಲ, ಬಡಿಬೋದು ಚೆನ್ನಾಗಿ, ಸಾಕು ಆಗುತ್ತೆ. ಖುಷಿ ಮಗಲ್ ಒಂದು 2 ಇಡ್ಲಿ ಮಾಡ್ತೀನಿ. ಮಾಡಿದ್ರೆ ಆಗುತ್ತೆ. ಹೇಳ ಏನು ಹೇಳೋದು ಏನು ಮಾಡುವುದು? ದಶ ಇಡ್ಲಿ ಮಾಡಿ
ದರ್ಶನ ಇಡ್ಲಿ ಮಾಡ್ತೀಯ ನೀನು? ದರ್ಶನ ಅಲ್ವಾ ಭುವನ್ ನೋಡ ದರ್ಶನ್ ಇಡ್ಲಿ ಮಾಡಕ್ ಬರ್ತದೆ. ತಿಂತಾ ಇದ್ದೆ ಮಾಡಲ್ವಾ ಭುವನ್ ನೋಡ್ರೆ? ಯಾಕೆ ನೀವು ಬ್ಲಾಗ್ ಮಾಡ್ತಾ ಇಲ್ಲ? ಯಾಕೆ ಹೇಳಿ, ರೀಸನ್ ಹೇಳಿ ನಮ್ಗೆ. ನನ್ಗಲ್ಲ, ನನಗ್ ಗೊತ್ತಾ, ಅವ್ರಿಗೆ ಹೇಳಿ. ಏನಕ್ಕೆ ಅಂತಂದ್ರೆ ಹೊಟ್ಟೆ ತಿನ್ಬೋದಿದ್ಯಾ? ನಂಗೆ ಗೊತ್ತು, ಪ್ರಾಬ್ಲಮ್ ಇಲ್ಲ. ನಂಗೆ ನಮ್ಮಕ್ಕ ಮಾಡ್ಕೊಡ್ತಾರೆ ಚೆನ್ನಾಗಿ. ಇದು ತೋಟದಲ್ಲಿ ಬ್ಯುಸಿ ಆಗಿದ್ದಾನೆ. ತೋಟದ ಕೆಲಸಗಳು ತುಂಬಾ ಇದಾವೆ, ಮಣ್ಣು ಓಡಿಸೋದು ಅದೆಲ್ಲ. ಸ್ವಲ್ಪ ಅಂದ್ರೆ ಅದಕ್ಕೊಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಹಂಗೆ ಫಲನೂ ಕೂಡ ಹಂಗೆ ಚೆನ್ನಾಗಿ ಕೊಡುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಆ ಕಡೆ ಸ್ವಲ್ಪ ಬ್ಯುಸಿ ಇದ್ದಾನೆ. ಮಾಡ್ತಾನೆ ಇನ್ಮೇಲೆ ಅಲ್ವಾ. ದರ್ಶು ಮದುವೆಯಿಂದ ಎಲ್ಲ ಶುರು ಮಾಡಿದ್ದಾನೆ, ಎಂಗೇಜ್ಮೆಂಟ್ ಇಂದ ಶುರು ಮಾಡಿದ್ದಾನೆ. ಇನ್ನು ಅವ್ರ ಮನೆಗೆ ಅಕ್ಕ ತಂಗಿ ಆಗ್ಬೇಕು. ಆಕ್ಚುಲಿ ಸಂಬಂಧ ಲೆಕ್ಕ ಹೋದ್ರೆ ತಂಗಿ ಆಗ್ಬೇಕು. ಅಕ್ಕ ತಂಗಿ ಅಂದ್ರೆ ನಿಮ್ಗಿನ ಚಿಕ್ಕವರು ದರ್ಶು ಮದ್ವೆ ಆಗ್ತಿರೋನ್ಗೆ, ಆದ್ರಿಂದ ತಂಗಿ ಆಗ್ಬೇಕು. ಏನಾದ್ರು ಅಣ್ಣ ತಂದಿರ್ತಾರೆ ಅದಕ್ಕೆ ಏನೇನ್ ಹೆಸರು ಕರಿತಾರ ನಮಗ್ ಗೊತ್ತಿಲ್ಲ. ಬಟ್ ಅಣ್ಣ ಅತ್ತಿಗೆ ನೀರ್ ಬೇಕಲ್ಲ ಅನ್ಕೊಂಡೆ. ಸ್ವಲ್ಪ ನೀರ್ ಬೇಕು ಅಲ್ಲಿ ಹಾಕೊಂಡು ಕೊಡು ಒಬ್ರೊಬ್ರಿಗೆ. ಸ್ಟೈಲು ಮಿರರ್ ಮುಂದೆ ನಿಂತ್ಕೊಂಡು ಎಲ್ಲ ಖುಷಿಮಾ ಕುತ್ಕೊಂಡಿದ್ದಾರೆ. ಅವಳು ಎದ್ದಿದ ತಕ್ಷಣ ಆಟ ಆಡ್ಬೇಕು. ಎಲ್ಲ ಹೊರಗಡೆ ಬಂದವೆ. ಹಾ ಅಂತವಳು ಏನಕ್ಕೆ ಆ ಬೆಳ್ಳಿಗೆ ಬಂದಿದೆ ಉಂಗ್ರ? ಆ ಬೆಳ್ಳಿಗಲ್ಲ, ಈ ಬೆಳ್ಳಿಗೆ ಹಾಕೋಬೇಕು. ಈ ಬೆಳ್ಳಿಗೆ ಹಾಕೋಬೇಕು. ಭುವನ ಬೆಳ್ಳಗಾಗೋದಕ್ಕೆ ಒಂದೇ ಕಾರಣ. 2 ದಿನ ಈ ಉಂಗ್ರ ಹಾಕೊಂಡಿರಕ್ಕೆ ಆಯ್ತಾ. BR ಭುವನ್ ಆರ್ ಅಂತ, ಭುವನ್ ರೋಹನ್ ಆಯ್ತಾ. ಭುವನ್ ಆರ್ ಅಲ್ಲೂ ನೋಡ್ರಿ ಸ್ಟ್ರಾಟಜಿ. ನಮ್ ನಮ್ ಚಿಕ್ಕಮ್ಮ BR ಭುವನ್ ರೋಹನ್ ಅಂತ ಹಾಕ್ಸ್ಕೊಂಡು. ಇದು ಯಾರ್ದು? ಅವ್ರಿಬ್ರೆ ಹೆಸರು ಹಾಕಿಸ್ಕೊಂಡು ಚಿಕ್ಕಪ್ಪ ಇದು ಮಾಡಿಸ್ಕೊಂಡಿದ್ದು. 2 ದಿನ ಉಂಗ್ರ ಹಾಕೊಂಡಿದ್ದಕ್ಕೆ ಇಷ್ಟು ಬೆಳ್ಳಗಾಗಿದೆಯಂತೆ ಈ ಕೈ ಬೆರಳು ಆಯ್ತಾ. ಅದಕ್ಕೆ ಇಬ್ಬರು ಫುಲ್ ಹಾಕೊಂಡು ಓಡಾಡ್ತದಂತೆ. ಇದು ಸೂಪರ್. ನನ್ನ ತಮ್ಮ ಇಲ್ಲಿಗೆ ಹಾಕೊಂಡಿದ್ದ, ಅದಕ್ಕೆ ಬೇಡ ಚಿನ್ನಿ ಈ ಬೆರಳಿಗೆ ಹಾಕೋ ಅಂತ ಅಂದೆ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೌಂಡ್ ಈ ನನ್ನ ಮಗ ಬರೀ ಸೌಂಡು, ಜಾಸ್ತಿ ಸೌಂಡು. ಅವ್ರು ಹೋಗ್ಲಕ್ಕತ್ತವಲ್ಲ ದರ್ಶು. ಇಲ್ಲ ಪರವಾಗಿಲ್ಲ, ಇರ್ಲಿ, 2 ಇರ್ಲಿ. ನನ್ನ ತಮ್ಮ ಸೀರೆಗೆ ಅಂತ ಮದ್ವೆಗೆ ಗಿಫ್ಟ್ ಅಂದ್ರೆ ಸೀರೆ ತಂದ್ಕೊಟ್ಟಿಲ್ಲ. ಯಾಕೆ ನಾವು ಏನೋ ಇಷ್ಟಪಡ್ಬೇಕಲ್ವಾ, ನಾವೇ ತಗೊಂಡ್ಬಿಟ್ರೆ ಬೆಸ್ಟ್ ಅಂದ್ಬಿಟ್ಟು. ಥ್ಯಾಂಕ್ ಯು ದರ್ಶು, ಕಂಗ್ರಾಚುಲೇಷನ್. ನಮ್ಮ ಹುಡುಗ ಮದ್ವೆ ಆಗ್ತಾ ಇದೆ, ಕಾರ್ಡ್ ಬೇರೆ ಕೊಡ್ತಾ ಇದ್ದಾನೆ. ಫ್ಯಾಮಿಲಿ ಸಮೇತ ಬಂದು ಮದುಮಗುಂಗೆ ಆಶೀರ್ವಾದ ಮಾಡ್ಬೇಕಾಗಿ. ಮಧು ಮಗ ಅಲ್ಲ, ರಮೇಶ್ ಮಗ ಇವನು. ರಮೇಶ್ ಮಗ ಬೇಡ, ಮಧು ಮಗ. ಸೊ ಕಾರ್ಡ್ ಕೊಡ್ತಾ ಇದ್ದಾನೆ ನಮ್ಮ ಹುಡುಗ. ಡೇಟ್ ಅನೌನ್ಸ್ಮೆಂಟ್ ಇದ್ರೆ ಮಾಡ್ತೀಯ. ಭುವನ್ ವಿಡಿಯೋದಲ್ಲಿ ಬರುತ್ತೆ, ನೀವು ನೋಡ್ಬೋದು. ಅಂಡ್ ಜೊತೆಗೆ ಏನ್ ಗೊತ್ತಾ, ಭುವನ್ ಇವಾಗ ನಮ್ಮನೆಗೆ ಒಂದಕ್ಕೆಲ್ಲ, ಇವಾಗ ಆಶಾ ಮನೆ, ನಮ್ ಮನೆ, ಇವಾಗ ಇನ್ನು ಚಾಂದಿ ಮನೆ ಹೋಗ್ಬೇಕು. ಶಿಲ್ಪ ಮನೆ ತುಂಬಾ ದೂರ ಆಗುತ್ತೆ, ಅವಳು ಇವಾಗ ಅಪಾರ್ಟ್ಮೆಂಟ್ ಅಲ್ಲಿ ಇಲ್ಲ ಸ್ವಲ್ಪ, ಆದ್ರಿಂದ ದೂರ ಆಗುತ್ತೆ. ಫೋನಲ್ಲಿ ಹೇಳಿದ್ದಾರೆ. ಆಶಾ ಮನೆ ಎಲ್ಲಾರ ಮನೆದು ಅವ್ನ್ ಬ್ಲಾಗ್ ಅಲ್ಲಿ ಬರುತ್ತೆ ನೋಡಿ, ಅವ್ನ್ ಬ್ಲಾಗ್ ಅಲ್ಲಿ ಆಯ್ತಾ. ಸೊ ಭುವನ್ ಇವಾಗ ಮದ್ವೆದೆಲ್ಲ ಫುಲ್ಲು ಕವರ್ ಮಾಡ್ತಾ ಇದ್ದಾನೆ. ಅಟ್ಲೀಸ್ಟ್ ಜೊತೆಲೇ ಇರೋದಲ್ವಾ, ಅವ್ನ್ ಮಾಡಿರೋ ಚಂದ. ನಿಮ್ಗಳಿಗೂ ಒಂದು
ಏನೋ ಒಂದು ಸೆಲೆಬ್ರೇಷನ್ ಅಪ್ಡೇಟ್ ಸಿಗುತ್ತೆ. ನಮ್ದು ಒಂದ್ ಸ್ವಲ್ಪ ಲೇಟ್ ಆಗಿ ಸಿಕ್ರು ಅಂಡ್ ಜೊತೆ ಎಂಗೇಜ್ಮೆಂಟ್ ಗೆ ಯಾಕೆ ಹೋಗ್ಲಿಲ್ಲ, ದಿಢೀರ್ ಅಂತ ಆಗಿದ್ದು. ಅಂಡ್ ಪ್ಲಾನ್ ಇರ್ಲಿಲ್ಲ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋದು ಯಾರಿಗೂ ಪ್ಲಾನೇ ಇರ್ಲಿಲ್ಲ, ಗೊತ್ತಿರ್ಲಿಲ್ಲ. ಸಿಂಪಲ್ ಆಗಿ ಮನೆ ಒಳಗಡೆನೆ ಮಾಡೋದು ಅಂತ ಅನ್ಕೊಂಡಿತ್ತು. ಅವ್ರು ನೋಡಿದ್ರೆ ಚೆನ್ನಾಗೇ ಮಾಡ್ಬಿಟ್ಟಿದ್ರು. ನಮ್ಗೆ ಗೊತ್ತಿಲ್ಲ, ಇಲ್ಲಿ ಇವ್ರುಗಳು ಹೋದಾಗ್ಲೂ ಶಾಕ್, ಇಷ್ಟು ಚೆನ್ನಾಗಿ ಮಾಡ್ಬಿಟ್ಟಾರ ಅಂತ ಇವ್ರಿಗೆ ಶಾಕ್ ಆಯ್ತು. ಸೊ ಎಂಗೇಜ್ಮೆಂಟ್ಗೆ ಹೋಗಕ್ಕಾಗ್ಲಿಲ್ಲ, ಮದ್ವೆಗೆಲ್ಲ ಹೋಗ್ತೀವಿ. ನನ್ ಜೊತೆಗೆ ನೋಡಿ ಇನ್ವಿಟೇಷನ್ ಕಾರ್ಡು ನಮ್ಮ ಹುಡುಗಂದು, ದರ್ಶನ, ಯೋಗಿತಾ, ಚಂದನನ್ನ ಕರೆಯೋದು ಯೋಗಿತಾ, ಚಂದನ ಅದೇ ಕರೆಯೋದೆಲ್ಲರೂ. ಹೌದಾ? ಹೆಸರು ಯೋಗಿತಾ ಅಷ್ಟೇ. ಮಾಮೂಲಿ ಹೊರಗಡೆ ಎಲ್ಲ ಕರೆಯೋದು ಚಂದನ ಅಂತಾನೆ. ಹೌದಾ? ಚಂದನ ಅಂತಾನೆ ಅವಳು. ನೀನೇನಂತ ಚಂದನನೇ ಚೆನ್ನಾಗೈತಿ, ಯೋಗಿತಾ ಆಗಿಲ್ಲ. ಮದ್ವೆ ಡೇಟ್ ಬಂದ್ಬಿಟ್ಟು ರಿವೀಲ್ ಮಾಡ್ಬಿಡ್ತೀವಿ ಇವತ್ತೇನೆ. ಮದ್ವೆ ಡೇಟ್ ಬಂದ್ಬಿಟ್ಟು 6ನೇ ತಾರೀಕು. ಈ ಬ್ಲಾಗ್ ಯಾವತ್ ಬರುತ್ತೋ ಗೊತ್ತಿಲ್ಲ, ಅದೇನೇನೆ. ಇನ್ ಮದ್ವೆ ಆದ್ಮೇಲೆ ಬರುತ್ತೋ ಇಲ್ಲ, ಮದ್ವೆ ಆದ್ಮೇಲೆ ಬರುತ್ತೋ ಏನೋ ಗೊತ್ತಿಲ್ಲ. 6ನೇ ತಾರೀಕು ಮದ್ವೆ, 5ನೇ ತಾರೀಕು 6ನೇ ತಾರೀಕು ಮದ್ವೆ ಇರೋದು. ಸೊ ನಿಮ್ಮೆಲ್ರಿಗೂ ಗೊತ್ತಿದೆ ಅನ್ಕೋತೀನಿ 5ನೇ ತಾರೀಕು ಏನ್ ಸ್ಪೆಷಲ್ ಇದೆ ಅಂತ ಗೊತ್ತಿದೆ ಅಂತ ಅನ್ಕೊಂತೀನಿ. ಸೊ ಅವತ್ತೇ ಬಂದಿದೆ. ನನ್ ಪ್ಲಾನೇ ಬೇರೆ ಇತ್ತು ಇಲ್ಲಿ ಆಕ್ಚುಲಿ, ಮತ್ತೆ ಇಲ್ಲಿ ಏನೋ ಪ್ಲಾನ್ ಆಗೋಯ್ತು. ನೋಡ ಹೆಂಗೆ ಹೋಗುತ್ತೆ. ನಾನು ಏನು ಸರಿಯಾಗಿ ಏನು ಪ್ಲಾನ್ ಮಾಡಿದೆ, ಯಾಕಂದ್ರೆ ನಿಂಗೆ ಗೊಂದಲ ಆಗ್ಬಿಡ್ತು. ಸೊ ಖುಷಿ ಬರ್ತ್ಡೇ ಇದೆ, ಬರ್ತ್ಡೇ ದಿನನೇ ಇವ್ರ ರಿಸೆಪ್ಷನ್ ಬಂದಿದೆ. ಸೊ ಅದಕ್ಕೋಸ್ಕರ ನೋಡೋಣ, ದರ್ಶು ಏನೋ ಎಕ್ಸ್ಟ್ರಾ ಊಟ ಹಾಕಿಸ್ತಾನ ಅಂತ ನನ್ ಮಗಳದು. ಒಂದ್ಸರಿ ಭುವನ್ ಮಾಡಿಸಿದ್ದ, ಈ ಸರಿ ದರ್ಶು ಮಾಡಿಸ್ತಾನೆ. ಭರ್ಜರಿ ಊಟ, ರಿಸೆಪ್ಷನ್ ಊಟ, ರಿಸೆಪ್ಷನ್ ಊಟ. ನಿಯರ್ ಬೈ ಯಾರ್ಯಾರ ಇತ್ತು ಅಂತ ಅಂದ್ರೆ ಖಂಡಿತ ಬನ್ನಿ. ಊರಲ್ಲೇ ಅಜ್ಜಿ ಮನೆ ಎದುರುಗಡೆನೆ, ಅಜ್ಜಿ ಮನೆ ರಂಗೇನಹಳ್ಳಿ ಎದುರುಗಡೆ, ಮನೆ ಎದುರುಗಡೆ ಚೌಟ್ರಿದೆ. ಬನ್ನಿ, ನಮ್ನೆಲ್ಲಾರು ಮೀಟ್ ಮಾಡ್ಬೇಕು ಅನ್ನೋ ತರ ಏನಾದ್ರು ಇತ್ತು ಅಂತಂದ್ರೆ ಖಂಡಿತ ಇನ್ವೈಟ್ ಮಾಡ್ತಾ ಇದೀವಿ. ನಾನ್ ದರ್ಶು ಬರ್ಲಿ ಅಂತ ಅದಕ್ಕೋಸ್ಕರ ಸುಮ್ನೆ ಇದ್ದೆ. ಮಿಕ್ಕಿತ ನೀವ್ ಯಾವ ಫಂಕ್ಷನ್ಗೂ ಕರೆಯೋದೇ ಇಲ್ಲ, ನಮ್ಗೇನು ಹೇಳೋದೇ ಇಲ್ಲ ಅಂತ ಹೇಳ್ತಾ ಇರ್ತೀರಾ. ನಮ್ ದರ್ಶು ಮದ್ವೆ, ಭುವನ್ ಮದ್ವೆ ಅದೊಂದೆಲ್ಲ ನಮ್ದೊಂದು ಕನ್ಸು. ಯಾಕಂದ್ರೆ ಅವ್ನ ಮದ್ವೆ ನಮ್ಮಮ್ಮ ನಮ್ಮ ಆಂಟಿ ಎಲ್ರು ತುಂಬಾ ಒಂದ್ ಕನ್ಸು ಇಟ್ಕೊಂಡಿದ್ರು. ಹೆಣ್ಮಕ್ಳನ್ನ ಕೊಟ್ಟು ಕಳಿಸೋದ್ ಬೇರೆ, ಆದ್ರೆ ನಮ್ಮನೆಗೆ ಸೊಸೆ ತರೋದು ಅಲ್ವಾ. ಸೊ ಅದರಿಂದ ಒಂದು ಬಿಗ್ ಡ್ರೀಮ್ ಇತ್ತು ಅವ್ರದ್ದು. ಫಸ್ಟ್ನೇ ಸೊಸೆ ನಮ್ಮ ಮಂಚಯ್ಯನ್ ಫ್ಯಾಮಿಲಿನಲ್ಲಿ, ಚೆನ್ನಮ್ಮ ಫ್ಯಾಮಿಲಿನಲ್ಲಿ ಫಸ್ಟ್ ಸೊಸೆ. ಆದ್ರಿಂದ ಒಂದು ಕನ್ಸಿತ್ತು ನಮ್ಮಮ್ಮ ಎಲ್ಲಾರ್ಗುನು. ಮಿಸ್ ಮಾಡ್ಕೊತೀವಿ, ಆದ್ರೂನು ಅವ್ರಗಳ ಸ್ಥಾನದಲ್ಲಿ ನಾವುಗಳು ನಿಂತ್ಕೊಂಡು ಇದನ್ನ ನಡೆಸ್ಕೊಡ್ಬೇಕಾಗಿ ಇರೋದ್ರಿಂದ ನೀವುಗಳು ನಮ್ನೆಲ್ಲ ಮೀಟ್ ಹೇಳ್ತಾ ಇರ್ತಾನೆ ಹೇಳು ಬರ್ತಾರೆ. ನೀವುಗಳು ಬರ್ಬೋದು ನಮ್ ನೋಡ್ಬೇಕಂದ್ರೆ. ದರ್ಶುಗೆ ಬಂದು ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ದರ್ಶುಗೆ ಬಂದು ಆಶೀರ್ವಾದ ಮಾಡಿ. ಭದ್ರಾವತಿ ಆಗಿರ್ಬೋದು, ಇಲ್ಲ ಅಂತಂದ್ರೆ ತರೀಕೆರೆ, ಯಾವ್ದಾದ್ರು ಸರಿ. ನಮ್ ಸಬ್ಸ್ಕ್ರೈಬರ್ಸ್ ಬೇಜಾರ್ ಮಾಡ್ಕೊಳ್ಳೇಬಿಡಿ, ಇದೇನಪ್ಪ ಈ ತರ ಕರಿತಾ ಇದಾರೆ ಅಂತ ಹೇಳ್ಬಿಟ್ಟು. ಇದೊಂದ್ರಲ್ಲೇ ಸಾಧ್ಯ ನಾವು ಕರಿಯೋದಕ್ಕೆ. ನಮ್ ಇವಾಗ ನಾವೆಲ್ಲ ನಿಮ್ಮೆಲ್ರಿಗೂ ಗೊತ್ತು, ಆದ್ರೆ ನೀವೆಲ್ಲ ಯಾರು ಅಂತ ನಮಗ್ ಗೊತ್ತಿರೋದಿಲ್ಲ. 5ನೇ ತಾರೀಕು 6ನೇ ತಾರೀಕು 5ನೇ ತಾರೀಕು ಭಾನುವಾರ ಸಂಜೆ ರಿಸೆಪ್ಷನ್ ಇರೋದು. ಸೊ ನಾನ್ ನಿಯರ್ ಇರೋರು ಅಂತ ಮಾತ್ರ ಹೇಳ್ತಾ ಇಲ್ಲ, ಸಾರಿ ನಮ್ ಇಡೀ ವ್ಯೂವರ್ಸ್ ಸಾರಿ, ಆಮೇಲೆ ತಪ್ಪಾಗುತ್ತೆ ನಾವ್ ಹಂಗೆ ಹೇಳಿದ್ರೆ. ನಿಯರ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಮ್ ಇಡೀ ವ್ಯೂವರ್ಸ್ ಯಾರ್ಯಾರು ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಯಾರ್ಯಾರು ಇದೀರಾ ಎಲ್ರಿಗೂ ಹಾರ್ಟ್ಲಿ ವೆಲ್ಕಮ್ ಹೇಳ್ತೀವಿ ನಮ್ ಫ್ಯಾಮಿಲಿ ಕಡೆಯಿಂದ. ಎಲ್ರು ಬನ್ನಿ, ನಿಮ್ಗೆ ಸಾಧ್ಯವಾದಷ್ಟು. ಯಾಕಂದ್ರೆ ಈ ಟೈಮ್ ಅಲ್ಲಿ ರಜಾ ಕೂಡ ಇರುತ್ತೆ, ಸ್ಕೂಲು ಮತ್ತೆ ಎಲ್ಲಾ ರಜಾ ಇರುತ್ತೆ. ಸಂಡೇ ಬೇರೆ ರಜಾ ಇರುತ್ತೆ, ರಿಸೆಪ್ಷನ್ ಆರಾಮಾಗಿ ಬರ್ಬೋದು. ಅಂಡ್ ಮಂಡೇ ದಾರಿ ಮುಹೂರ್ತ ಇದೆ ಬೆಳಿಗ್ಗೆ 10:09ರಿಂದ 10:05 ಇದೆ. ಸೊ ಸೋಮವಾರ ಬೆಳಿಗ್ಗೆ. ಸೊ ಖುಷಿ ಬರ್ತ್ಡೇನು ಕೂಡ ಇದೆ. ಚಿಕ್ಕದಾಗಿ ಅನ್ಕೊಂಡು ಅಂದ್ರೆ ತುಂಬಾ ಪ್ಲಾನ್ ಮಾಡಿಲ್ಲ, ನೋಡೋಣ ನಮ್ಮ ಭುವನ ಏನ್ ಪ್ಲಾನ್ ಮಾಡ್ತಾರೆ. ಒಂದ್ಸರಿ ಅವನೇ ಪ್ಲಾನ್ ಮಾಡಿದ್ವಿ, ಈ ಸರಿ ಏನ್ ಪ್ಲಾನ್ ಮಾಡ್ತಾನೆ ಅಂತ ಬೇರೆ ಪ್ಲಾನ್ ಇತ್ತು, ನೋಡೋಣ. ಅದೇ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ನಾನ್ ತುಂಬಾ ಪ್ಲಾನ್ ಇಟ್ಕೊಂಡ್ರೆ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ, ಅದಕ್ಕೆ ನಾನು ಏನು ಪ್ಲಾನೇ ಇಟ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ಬನ್ನಿ ನೋಡೋಣ, ಖುಷಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ. ಹಾಗೇನೆ ಎಲ್ಲ ಇನ್ವೈಟ್ ಮಾಡ್ತಾ ಇದೀವಿ. ದರ್ಶನ್ ನೀನು ಹೇಗೆ? ಇನ್ನು ನನ್ ಕಡೆಯಿಂದ ಕರೆದಿದ್ದಾಯ್ತು, ದರ್ಶನ್ ಕರಿಬೇಕಲ್ವಾ, ದರ್ಶನ್ ಕೂಡ ಕರೀತಾರಂತೆ. ಅದಕ್ಕೊಂದ್ ಸ್ವಲ್ಪ ಆದ್ರೂ ಸಡನ್ ಆಗಿ ಮಾತಾಡಕ್ ಬರಲ್ಲ, ಸ್ವಲ್ಪ ರೀಟೇಕ್ ತಗೊಂಡು ಆಮೇಲೆ ಹೆಂಗ್ ಮಾತಾಡ್ಬೇಕು ಏನು ಅಂತ ಈ ತರ ಮಾತಾಡೋದ್ ಬೇರೆ, ನಾರ್ಮಲ್ ಆಗಿ ಮಾತಾಡೋದ್ ಬೇರೆ. ಅದಕ್ಕೆ ನಮ್ ಹುಡುಗನು ಕರೀತಾ ಇದ್ದಾನೆ, ನಿನ್ನ ತಾಯಿ ಇಟ್ಕೊಂಡು ಹೇಳು. ಫ್ರೆಂಡ್ಸ್ ಎಲ್ಲ ನಾನ್ ಕರೆದಿಲ್ಲ ಅಂತ ಬೇಜಾರಾಗಬೇಡ್ರಿ, ನಮ್ಮ ಅಕ್ಕ ಕರೆದಿದ್ದಾರೆ. ನಾವು ಅಷ್ಟು ನನ್ಗೆ ಯಾವತ್ತು ಮಾತಾಡಿ ಇದಿಲ್ಲ, ಹಂಗಾಗಿ ನೀವು ಬಂದು ನಮ್ಮನ್ನ ಆರೈಸಿದ್ರೆ ತುಂಬಾ ಖುಷಿ ಆಗುತ್ತೆ. ನಿಮ್ಮನ್ನ ನೋಡಿ ನಾವು ತುಂಬಾ ಖುಷಿ ಪಡ್ತೀವಿ ಬಂದಿದ್ದಾರೆ ಅಂತ.
ಆದಷ್ಟು ಬರೋದಕ್ಕೆ ಟ್ರೈ ಮಾಡಿ. ಬರ್ಲಿಲ್ಲ ಅಂತಂದ್ರೆ ನಿಮ್ಮ ಆಶೀರ್ವಾದ ಅಲ್ಲಿಂದನೇ ಬೆಸ್ಟ್ ವಿಶಸ್ ಇರುತ್ತೆ ಖಂಡಿತ. ಅಯ್ಯೋ ಕಮೆಂಟ್ಗಳು ಸುರಿಮಳೆ ಬಂದೇ ಬರುತ್ತೆ, ಗೊತ್ತಿದೆ ವಿಷಯ. ಎಂಗೇಜ್ಮೆಂಟ್ ಆಗಿದೆ ಅಲ್ಲ, ನೋಡಕ್ ಹೋಗಿದ್ದಾರೆ ಅಂತ ಅಂದಾಗ್ಲೇ ಅಷ್ಟೊಂದು ಆಗ್ಲೇ ಕಂಗ್ರಾಟ್ಸ್ ದರ್ಶು, ಕಂಗ್ರಾಟ್ಸ್ ಅಂತ ಎಲ್ಲ ಹೇಳಿದ್ವಿ. ಇನ್ ಮದ್ವೆ ಆದ್ಮೇಲೆ ವಿಶ್ ಮಾಡ್ದಲೇ ಇರ್ತೀರಾ. ಆದಷ್ಟು ಬರೋದಕ್ಕೆ ದಯವಿಟ್ಟು ಮಿಸ್ ಮಾಡ್ದಲೆ ಎಲ್ಲರೂ ಬಂದು ಆಶೀರ್ವಾದ. 5ನೇ ತಾರೀಕು 6ನೇ ತಾರೀಕು 5ನೇ ತಾರೀಕು ಸಂಜೆ ರಿಸೆಪ್ಷನ್ ಇದೆ. ಮೇ 5, 6 ತುಂಬಾ ಇನ್ನ ಬೇಗನೆ ಮಾಡಿದೀವಿ, 15 ದಿನದೊಳಗೆ. ಆಕ್ಚುಲಿ ವಿಡಿಯೋಸ್ ಎಲ್ಲ ಬರೋದು ಲೇಟ್ ಆಗ್ಬೋದು. ಮೇ ಬಿ ನಂಗೆ ಒಂದಿನ ವಿಡಿಯೋ ಹಾಕಲ್ಲ, ಒಂದಿನ ವಿಡಿಯೋ ಹಾಕಕ್ ಆಗಲ್ಲ. ಸೊ ಆದ್ರಿಂದ ಲೇಟ್ ಆಗ್ಬೋದು, ಯಾಕಂದ್ರೆ ಇದ್ರಲ್ಲಿ ಬಿಸಿ ಇದೀವಲ್ವ ನಾವು, ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅನ್ಕೋತೀನಿ. ಮದುವೆ ವಿಡಿಯೋಗಳು ಅಷ್ಟೇನೆ ತಡವಾಗಿ ಬರ್ಬೋದು. ಸೊ ಆದಷ್ಟು ಬನ್ನಿ ಆಯ್ತಾ. ಸೊ ಫಸ್ಟ್ ಟೈಮ್ ನಾವೆಲ್ಲರೂ ಇನ್ವೈಟ್ ಮಾಡ್ತಾ ಇದೀವಿ ನಮ್ಮ ಫ್ಯಾಮಿಲಿ ಫಂಕ್ಷನ್ಗೆನೆ. ಸೊ ಬನ್ನಿ ಆಯ್ತಾ. ಓಕೆ, ಥ್ಯಾಂಕ್ ಯು ದರ್ಶು. ನಾನು ಇವಾಗ ಒಂಥರ ಇದು ಏನೋ ಇಲ್ಲ, ಆಶಾ ಮನೆಗೆ ಹೋಗಿ ಬಂದಿದ್ದಲ್ಲ. ಆಶಾ ಮನೆ ಕೊಟ್ಟಿಯಾ? ಇನ್ನ ಕೊಡ್ಸಿಲ್ಲ. ಫಸ್ಟ್ ಬಂದ್ಮೇಲೆ ಅಕ್ಕಂದಿರಲ್ಲಿ ನಿನಗೆ ಫಸ್ಟ್ ಕೊಡ್ತಾ ಇರೋದು. ಥ್ಯಾಂಕ್ ಯು. ಇವಾಗ ಇದೆಲ್ಲರೂ ಮನೆಗೂ ಕೊಡಕ್ ಹೋಗ್ತಾರೆ. ಸೊ ಅದ್ರ ಅಪ್ಡೇಟ್ ಭುವನ್ ಬ್ಲಾಗ್ ಅಲ್ಲಿ ಇದೆ. ಸೊ ಭುವನ್ ಬ್ಲಾಗ್ಸ್ ನ ಎಲ್ರು ವಾಚ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಭುವನ್ ಅಲ್ಲಿ ಆಲ್ಮೋಸ್ಟ್ ಎಷ್ಟು ತಿಂಗಳಾಯ್ತು? 6 ತಿಂಗಳಾಯ್ತು. ಫುಲ್ ರೆಸ್ಟ್ ಮಾಡ್ತಿದ್ದ ತೋಟದ ಕೆಲಸದಲ್ಲಿ. ಅದೇ ಆದ್ರಿಂದ ಸೊ ಈ ಭುವನ್ ಬ್ಲಾಗ್ಸ್ ನ ನೀವು ವಾಚ್ ಮಾಡಬಹುದು ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ಆದಷ್ಟು ಹೊಸ ತಂಗಿ ಅಣ್ಣ ಅಂದ್ರೆ ಅದಕ್ಕೆ ಈ ವರ್ಷನಲ್ಲಿ ಹೋಯ್ತು ಅಂತಂದ್ರೆ ತಂಗಿ ಆಗ್ತಾರೆ. ಸೊ ಅವ್ರು ಇರ್ತಾರಲ್ಲ ಇನ್ಮೇಲೆ ಬ್ಲಾಗ್ಸ್ ಅದು ಇದು ಅಂತ ಎಲ್ಲ ಮಾಡ್ತಾ ಹೋಗ್ತಾರೆ. ಓಕೆನಾ? ನನ್ನ ತಮ್ಮ ಹತ್ರ ಮಾತಾಡ್ಕೊಂಡು ಅಡುಗೆ ಮತ್ತೆ ಬಿಟ್ವಿ. ಪಾಲಕ್ ದಾಲ್ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದು. ಇವಾಗ ಪಾಲಕ್ ದಾಲ್ ಮಾಡ್ತಾ ಇದೀವಿ. ನನ್ನ ತಮ್ಮಂಗೆ ಇದು ಮ್ಯಾಂಗೋ ಬೇಕಂತ. ಸಡನ್ ಆಗಿ ಆಪಲ್ ತರ ಕಾಣಿಸ್ತದೆ ಮುಂದೆಯಿಂದ, ಗೊತ್ತಾ? ಮ್ಯಾಂಗೋ ಬೇಕಂತ. ಇದಂಗೆ ಒಂದೇ ಹಣ್ಣಂಗೆ ತಿನ್ನೋದು. ಎಲ್ಲ ದಚ್ಚಿನು ಆಚೆ ಮಾಮನ್ ಕರ್ಕೊಂಡು ಸರ್ಪ್ರೈಸ್ ಇದೆ. ಇವಾಗ ಇನ್ನೊಬ್ರು ಯಾರೋ ಎಂಟ್ರಿ ಕೊಡ್ತಾ ಇದಾರೆ. ಅವ್ರು ಕರ್ಕೊಂಡ್ ಬರಕ್ ಹೋಗ್ತಿದ್ದಾರೆ. ಯಾರಂತ ಗೊತ್ತಿರುತ್ತಾ? ನಿಮಗೆ ಗೊತ್ತಿರುತ್ತೆ. ಅವ್ರು ಕರ್ಕೊಂಡ್ ಬರಕ್ಕಂತ ಹೋಗಿದ್ದಾರೆ. ಎಲ್ಲಿ ಕರ್ಕೊಂಡ್ ಬರಕ್ ಹೋಗಿದ್ಯಪ್ಪ ನೀನು? ಕಟ್ಟಿಂಗ್ ನೋಡಮ್ಮಲ್ಲಿ ಸಣ್ಣ ನೋಡವಲ್ಲ, ಹೊಟ್ಟೆ ಕಾಣಿಸ್ತಿಲ್ಲ. ಇನ್ನು ಒಳಗಡೆ ಹೇಳ್ಕೊಂಡ್ಬಿಟ್ಟು ಟೊಮೊಟೊ ಹಾಕ್ತೀನಿ. ಸಾರಿ, ಅವ್ನು ಟೊಮೊಟೊ ಹಾಕ್ಬೋದು. ಟೊಮೊಟೊ ತಿನ್ನು ಟೊಮೊಟೊ. ಹೆಂಗಿದೆ ಆದ್ರೂ ಗಾಂಧಿನಗರದಲ್ಲಿ ಇದ್ದಿದ್ದು ಮಾವಿನ ಹಣ್ಣು ತರ ಟೇಸ್ಟ್ ಬರಲ್ಲ ಬಿಡಮ್ಮ. ಗಾಂಧಿನಗರದಲ್ಲಿ ಇದ್ದಿದ್ದು ಹಣ್ಣು ಕಟ್ ಮಾಡ್ಬಿಟ್ಟು ತುಂಬಾ ಕಟ್ ಮಾಡಾಗ್ಲೇ 3 ವರ್ಷ ಆಯ್ತು. ಕಲ್ಲಂಗಡಿ ಹಣ್ಣು ಬಿಟ್ಟಿದೀನಿ. ಹೊರವ್ರು ಯಾರು? ಎರಡಾದ್ರೂ ತರ್ಬೇಕಾಗಿತ್ತಾನೆ. ಬಸ್ ಅಂತೀನಿ, ಟ್ರೈನ್ ಸಿಂಪಲ್ ಆಗಿ ನನ್ ಮಗಳು ಪಾಪ ಅಲ್ಲಿ ಒಬ್ಬ ತಿನ್ಬಿಟ್ಟು ಏನು ಅದನ್ನೇ ಕನ್ನಡಿಸ್ತಾನೊಬ್ಬ. ನಮ್ ನಗ್ಮ ಕಾಯ್ತಾ ಇದ್ದು ಅಣ್ಣ ತರ್ತಾನೆ ಅಂತ. ಓಕೆ, ನೀರು ನಗ್ಮ. ಇವಾಗ ಪಾಲಕ್ ದಾಲ್ ತರ ಮಾಡ್ಬಿಡ್ತಾ ಇದೀವಿ. ಇವಾಗ ಹುಡುಗರು ಇರಲ್ಲಂತೆ. ಹುಡುಗರು ಅಲ್ಲಿ ಚಾಂದಿನಿ ಅಡ್ಗೆ ಮಾಡಿದೀನಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಚಾಂದಿನಿ ಮನೆಗೆ ಊಟಕ್ಕೆ ಹೋಗ್ತಾರೆ. ತೆಂಗಿನ ಕಟ್ ಮಾಡಬಾರ್ದಾಗಿತ್ತು. ಹೌದಾ? ನಾನು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತೀನಿ ಅದ್ರ ಗೊತ್ತಾ ನಿನಗೆ? ಚೆನ್ನಾಗಿದೆ ತಾನೇ? ಸ್ವಲ್ಪ ಬೇಕು, ಗಟ್ಟಿ ಆಗುತ್ತೆ. ಬೇಳೆ ಜಾಸ್ತಿ ಆಗಿದೆ ಸ್ವಲ್ಪ. ಆಯ್ ಖುಷಿಮಾ. ಮಾಮೂಲ್ ಸೀಸನ್. ನಮ್ಮ ಇವ್ರ ಅಜ್ಜಿ ಮನೆಯಲ್ಲಿ ಚೆನ್ನಾಗಿತ್ತು ಮರ. ಕೆಂಜಗಾಯ್ತು ಅಂತ ಕಡ್ದಾಕ್ಬಿಟ್ರು. ಅಪ್ಪ ಇದ್ದಂಗೆ ಕಡ್ದಾಕಿದ್ದ ಇಲ್ವಾ? ಹೆಂಗಿತ್ತು ಹಣ್ಣು ಅಂದ್ರೆ ಆ ವಾಟೆನ ಫುಲ್ ಕಂಪ್ಲೀಟ್ ವೈಟ್ ವಾಟೆ ಆಗ್ಬೇಕು. ನಾರ್ ಹಣ್ಣು ಸಕ್ಕತ್ತಾಗಿತ್ತು ಮಾತ್ರ. ಒಂದ್ ಚೀಲ ತಂದಿಟ್ಟಿರ್ತಿದ್ರು. ಹೆಸರು ಸಿಂಧೂರ ಇದ್ರು. ಅಂದ್ರೆ ಆಂಟಿ ಮನೆಗೆ ಫಸ್ಟ್ ಟೈಮ್ ನಾನು ಸಿಂಧೂರ ಹಣ್ಣು ತಿಂತಾ ಇರೋದು. ಸಕ್ಕತ್ತಾಗಿ. ನಾನು ಯಾವಾಗ್ಲೂ ಬಾಗನಪಲ್ಲಿ ಅಂತ ಏನು ಬರುತ್ತಲ್ಲ, ಬಾಗಪಲ್ಲಿ ಹಣ್ಣು ಹೆಸರು ಬಾಗನಪಲ್ಲಿ ಅಂತ. ಬಾಗಪಲ್ಲಿ ಅಂತೀರಾ ನೀವು? ಆ ಹಣ್ಣು
ಅದು ತಿಂತಾ ಇದ್ವಿ. ಆಮೇಲೆ ಸೋಮ್ಗೆ ಮಲ್ಲಿಕ ಅವತ್ತು ಅದು ಇಷ್ಟ. ಬಾದಾಮ್ ಗಿದಾಮ್ ಅವೆಲ್ಲ ನಾವು ಯಾವತ್ತೂ ರಸಪುರಿ ಯಾವತ್ತೂ ತಿಂದಿಲ್ಲ. ಈ ಸರಿ ಟ್ರೈ ಮಾಡೋಣ ಅಂತ ಕಟ್ ಮಾಡಿಕೊಟ್ಟು ಸಿಂಧೂರ ಅಂತ ಸಕಲಾಗಿದೆ. ಬಾದಾಮ ಮತ್ತೆ ಆರ್ಡರ್ ಮಾಡಿದೀನಿ, ಎಲ್ಲ ಇದಾವೆ. ಅದಕ್ಕೆ ಬೋನಸ್ ತರಿಸ್ತಾನೆ ಇರ್ತೀನಿ. ಸಿಂಧೂರನೇ ಇಲ್ಲ ನೆಕ್ಸ್ಟ್ ಚಿಕ್ಕೊಂಡು ಒಂದೆರಡು ತಿನ್ಕೊಂಡ್ಬಿಡ್ಬೋದು. ಗಾಂಧಿನಗರದಲ್ಲಿ ಮರ ಇದ್ದೀರಾ ಒಂದು ಚೀಲ ಫುಲ್ ಮಾವಿನ ಹಣ್ಣು ಯಾವಾಗ್ಲಲ್ಲ. ಹಾ ಮಾಮ ಅಮ್ಮ ಮಾಮಂಗ್ ಟಬಲ್ ಅಂತ ಕೊಟ್ಟೆ. ಪಾಪ ಕರೀತಾನೆ ಹೂವನ್ನ, ಮತ್ತೆ ತಿರ್ಗ ಹೋಗಿ ಮಲ್ಕೊಂತಾನೆ. ಫುಲ್ಲು ಫೋನಲ್ಲಿ ಮುಳುಗ್ಬಿಟ್ಟಿದ್ದಾನೆ ಫ್ರೆಂಡ್ಸ್. ನೋಡಿ ಮುಂಚೆನೂ ಫೋನಲ್ಲಿ ಮಾತಾಡ್ತಿದ್ದೆ, ಈಗಲೂ ಯಾರ ಹತ್ರ ಮಾತಾಡ್ತಾನೆ ಗೊತ್ತಿಲ್ಲ. ಮುಂಚೆನೂ ಮದುವೆ ಮಾತಾಡ್ತಿದ್ದ, ಈಗಲೂ ಫೋನಲ್ಲಿ ಮಾತಾಡ್ತಾನೆ. ಯಾರ ಹತ್ರ ಮಾತಾಡ್ತಾನೆ ಅಂತ ಗೊತ್ತಿಲ್ವಲ್ಲ. ನಮ್ಮ ಅಣ್ಣ ಬಂದಾಯ್ತು ಬಾರ. ಎಲ್ಲರಿಗೂ ಕರೀತಾನೆ, ಬನ್ನಿ ಬನ್ನಿ ಮದ್ವೆಗೆ ಅಂತ ಕರೀತಾ ಇದ್ದಾನೆ. ಖುಷಿಮಾ ಬಟ್ಟೆ ತಗೊಂಡೋಗಿ ನೀರೆಲ್ಲ ಒರ್ಸಪ್ಪ. ನೋಡಿ ಗ್ಲಾಸ್ ಅಲ್ಲಿ ನೀರ್ ಇಟ್ಟಿದ್ರೆ ಎಲ್ಲ ಚೆಲ್ಬಿಟ್ಲು. ಟಿವಿನೂ ನೋಡ್ತಾ ಇಲ್ಲ, ಎಂತ ಇಲ್ಲ. ಖುಷಿಮಾ ನೀನು ಏಟು ಬೇಕಾ ನಿನ್ಗೆ? ಆಯ್ತು, ಊಟಕ್ಕೆ ಇಟ್ಟಿದ್ದೀನಿ, ಅಡಿಗೆಗೆ ಇಟ್ಟಿದ್ದೀನಿ. ನಾನು ಮಾತಾಡ್ಕೊಂಡು ನಿಂತ್ಕೊಂಡಲ್ಲ, ಟೈಮ್ ಆಗ್ಬಿಡುತ್ತೆ. ಹಬ್ಬಗೆ ಒಗ್ಗರಣೆ ಮಾಡಕ್ಕೆ ಹೇಳಿದೆ. ಅದು ಪಾಲಕ್ ದಾಲ್ ಅದೇನು ಈಸಿ, ಎಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಒಟ್ಟಿಗೆ ಒಗ್ಗರಣೆ ಮಾಡಿಬಿಟ್ಟು ಹಾಕಿರೋದು. ನಾನು ಮನೆ ಕ್ಲೀನ್ ಮಾಡ್ಕೊಬೇಕು ಇವಾಗ. ಒಂದು ಕಡೆ ಈಗ ಟೈಮ್ ಆಗೋದು, ಆಲೇ 1 ಗಂಟೆ ಆಗ್ತಾ ಬಂತು. ಇವಾಗ ಅಡಿಗೆ ಮಾಡಿಬಿಟ್ರೆ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬರಕ್ಕೆ ಈಸಿ ಆಗ್ಬಿಡುತ್ತಲ್ವಾ. ಅದಕ್ಕೋಸ್ಕರ ಹಿಂಗೆ ಇವಾಗ ಊಟ ಮಾಡ್ಕೊಂಡು ಹೋಗ್ತೀನಿ. ಮಾಡ್ಕೊಂಡು ಹೋಗ್ಬಿಡ್ರಿ, ಅಲ್ಲಿ ಚಾಂದಿ ಮಾಡಿರೋದು ಒಂದು ಚೂರ್ತೀನಿ. ಕೇಳಿದ್ನವಳು, ಹೇಳಿದ್ಯಾ? ಎಂಡ್ ಮಾಡ್ತೀನಿ. ಕೆಲಸ ತುಂಬಾ ಇದೆ, ನನ್ನ ಕೆಲಸನೂ ತುಂಬಾ ಇದೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಏನಕ್ಕೆ ಇವರೆಲ್ಲ ಎಲ್ಲರೂ ಬಂದವ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಇವಾಗ ನಮ್ಮ ಸಹೋದರನು ಬಂದಿದ್ದಾನೆ, ಅವನು ಬಂದಿದ್ದಾನೆ. ಏನಕ್ಕೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಇನ್ನು ಯಾರ್ಯಾರು ಬಂದಿದ್ದಾರೆ, ಏನೇನು ಎತ್ತ ಕತೆ, ಇವರೊಬ್ಬರೇ ಅಲ್ಲ, ಇನ್ನು ಸುಮಾರು ಜನ ಬಂದಿದ್ದಾರೆ. ಅವರೆಲ್ಲ ಸಿಗ್ತಾರೆ, ವೇಟ್ ಮಾಡ್ತಾ ಇರಿ. ಇವತ್ತಿನ ಬ್ಲಾಗ್ ಏನ್ ಮಾಡ್ತೀವಿ, ಒಂದಷ್ಟು ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಬಂದಿದ್ದು ಬ್ಲಾಗ್ ಇದಾಗಿತ್ತು. ಎಲ್ಲರೂ ಆದಷ್ಟು ಟ್ರೈ ಮಾಡಿ ಮದುವೆ ಬರೋದು, ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ಹೊಸ ಬ್ಲಾಗ್ ಅಲ್ಲಿ ಸಿಗ್ತೀನಿ. ವೇಟ್ ಮಾಡ್ತಾ ಇರಿ ಆ ಬ್ಲಾಗ್ಗೋಸ್ಕರ.